नमस्कार, आप देख रहे हैं जनता टीवी इंडिया। मैं हूं कोमल और चलिए नजर डालते हैं एक बड़ी खबर पर। पेंशन के लिए न्याय दीजिए। सेवानिवृत्त कर्मचारियों के अधिकारों के लिए वीर कुमार गड़द की चेतावनी। विजयपुरा में विभिन्न सरकारी विभागों में सेवा देने वाले सेवानिवृत्त कर्मचारियों ने पेंशन बढ़ाने की मांग को लेकर जिलाधिकारी के माध्यम से केंद्र सरकार को ज्ञापन सौंपा। सेवानिवृत्त कर्मचारियों के इस आंदोलन के समर्थन में वर्किंग प्रेसिडेंट वीर कुमार गड़द ने नाराजगी जताते हुए कहा, देश के निर्माण के लिए अपनी पूरी जिंदगी समर्पित करने वाले लाखों सेवानिवृत्त कर्मचारियों को आज न्याय के लिए सड़कों पर उतरना पड़ रहा है। पेंशन में वृद्धि करना सरकार का कर्तव्य है। केंद्र सरकार को हमारी मांगों पर तुरंत कार्रवाई करनी चाहिए। उन्होंने चेतावनी जारी करते हुए कहा, सेवानिवृत्त कर्मचारियों की समस्याओं को नजरअंदाज नहीं किया जाएगा। अगर प्रतिक्रिया नहीं मिली तो राष्ट्रव्यापी आंदोलन अनिवार्य होगा। हम दिल्ली चलो जेल भरो आंदोलन के लिए तैयार हैं। ये सिर्फ ज्ञापन नहीं, ये हमारे अधिकार की मांग है। सेवानिवृत्त कर्मचारियों ने पेंशन बढ़ाओ, पुरानी पेंशन योजना लागू करो जैसे नारों के साथ जिलाधिकारी को ज्ञापन सौंपा। ಸಮಸ್ತ EPS 95 ಹೋರಾಟಗಾರರಲ್ಲಿ ಏನು ವಿನಂತಿಪ್ಪ ಅಂದ್ರ ಇದು ಏನ್ ನಮ್ಮ ಹೋರಾಟದ ರೂಪರೇಷೆಗಳದಾವು ಎಲ್ಲ ಪಕ್ಷಾತೀತವಾಗಿರೋವು. ಯಾಕಪ್ಪ ಅಂತಂದ್ರ ಅವರು ಇವರು ಏನು ಇಲ್ಲ ಇಲ್ಲ ಎಲ್ಲ ಸಂಘ ಸಂಸ್ಥೆಗಳು ಒಂದೇ ನಂಬರು. ಇದು ಇವರ ಎಲ್ಲ ಕೇಸ್ ಆಗಿ ಸರ್ಕಾರೇತರ ಸಂಸ್ಥೆಗಳು ಹೆಟ್ಟು ಬರ್ತಾವ ನೂರಾರು ಇಂಥವು 2 ಲಕ್ಷ ಜನ ಅದಾರ ಆಲ್ ಓವರ್ ಇಂಡಿಯಾದಾಗ. ಅದಕ್ಕೆ ನಾವು ಎಲ್ಲರೂ ಬಿಜಾಪುರದವರು 78 ಲಕ್ಷ ಜನ ಹೋರಾಡಿದ್ದು ಯಾವುದೋ ಇದರ ಪಕ್ಷ ಸಂಘಟನೆ ಏನೂ ಇಲ್ಲ. ನಮ್ಮ ಹೋರಾಟ ಆಗೋ ತನಕ ನಾವು ಇದೇ ನಮ್ಮನೆ ಕಂಟಿನ್ಯೂ ಮಾಡ್ತೇವೆ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. EPS 95 पेंशनदारರಿಗೆ EPS 95 पेंशनदारರಿಗೆ हम सब एक है, हम सब एक है, हम सब एक है. ಅಶೋಕ್ ರಾವತ್ ಅವರಿಗೆ ಜಯವಾಗಲಿ, ಅಶೋಕ್ ರಾವತ್ ಅವರಿಗೆ ಜಯವಾಗಲಿ. ನಮ್ಮ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಪಿಂಚಣಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಪಿಂಚಣಿಗಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ರಾವ್ ಸಾಬ್ ಆಗೆ ಬಡೋ, ರಾವ್ ಸಾಬ್ ಆಗೆ ಬಡೋ. EPS 95 ಕಾರ್ಮಿಕರ ಹೋರಾಟಕ್ಕೆ, EPS 95 ಕಾರ್ಮಿಕರ ಹೋರಾಟಕ್ಕೆ, EPS 95 ಕಾರ್ಮಿಕರ ಹೋರಾಟಕ್ಕೆ. ಯಾತಕ್ಕಾಗಿ ಹೋರಾಟ, ಯಾಕಪ್ಪ ಈ ಪಿಂಚಣಿಗಾಗಿ ಹೋರಾಟ ಮಾಡ್ತೀವಂದ್ರೆ ಸುಮಾರು 50 ವರ್ಷ ನೌಕರಿ ಮಾಡಿ 30-40 ವರ್ಷ ನೌಕರಿ ಮಾಡಿದ್ದಾರೆ. ಬರುವುದು ಎಷ್ಟ್ರಿ 2,000 ಕೊಡ್ತಾ ಇದ್ದಾರೆ. ಎಷ್ಟ್ರಿ 1,000, 1,500, 1,200 ಅವ್ರು ತಗೊಂಡಿದ್ರು. ನಮ್ದು ಎಲ್ಲ ಪ್ರತಿ ನಮ್ಮ ಸರ್ವಿಸ್ನಾಗ ಎಲ್ಲ ಕಟ್ ಮಾಡ್ಕೊಂಡು ಬಂದಾರೆ. ಡಿಸ್ಟ್ರಿಬ್ಯೂಷನ್ ಆಗಿದೆ. ನಮ್ಮ ಹಣ ನಮಗ್ ಕೊಡ್ಲಿಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಹೋರಾಟ? 10 ವರ್ಷದಿಂದ ನಾವು ಈ ಕೂಗವನ್ನು ಕೂಗ್ತಾ ಇದ್ದೀವಿ. ನಾವು 2 ಅವಳಿ ಜಿಲ್ಲೆದವರು, ಬಾಗಲಕೋಟೆ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆದವರು ಇವತ್ತು ನಾವು ಕೂಡಿರು ಒಂದು ಕೂಗ ಹೇಳಿರಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ನಾನು ವೀರ್ ಕುಮಾರ್ ಗಡಾದ, ರಾಜ್ಯ ಕಾರ್ಯಾಧ್ಯಕ್ಷ ಕರ್ನಾಟಕ NAC ಸಂಘಟನೆ. ಇವತ್ತಿನ ದಿವಸ ಇಡೀ ದೇಶಾದ್ಯಂತ 18ನೇ ತಾರೀಕಿನಿಂದ 30ನೇ ತಾರೀಕಿನ ನಾವು ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ, EPFO ಕಚೇರಿ ಮುಂದೆ ಧರಣಿ ಮಾಡಿ ಮನವಿ ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಬೇಡಿಕೆ ಈಡೇರಿಸ್ತೀನಿ ಅಂತೇಳಿ ಅಂತಿಮವಾಗಿ ರೈಟಿಂಗ್ ಒಳಗೆ ಕೊಟ್ಟಾರ, ನಿಮ್ಮ ಬೇಡಿಕೆ ಕೂಡಲೇ ಈಡೇರಿಸ್ತೇವೆ ಅಂತ.
ಆದ್ರೆ ಇವತ್ತಿನ ತನ ಬರೆದು ಕೊಟ್ಟು ಒಂದು ತಿಂಗಳಾದರೂ ಏನು ಉತ್ತರ ಇಲ್ಲ ಅಂತೇಳಿ ನಾವು ಇವತ್ತಿನ ದಿವಸ 18ನೇ ತಾರೀಕಿನಿಂದ 30ನೇ ತಾರೀಕಿನ ತನ ಇಡೀ ದೇಶಾದ್ಯಂತ ಹೋರಾಟ ಇಟ್ಕೊಂಡೆವು. ನಮ್ಮ ಕಮಾಂಡರ್ ಅಶೋಕ್ ರಾವುತ್ ಅವರು ಮೊನ್ನೆ 17ನೇ ತಾರೀಕು ಬಾರಾಮತಿಯಿಂದ ಕೋಲ್ಹಾಪುರಕ್ಕೆ ಬಂದಾರ. 17ನೇ ತಾರೀಕಿನ ದಿವಸ 18ನೇ ತಾರೀಕಿನ ದಿವಸ ಕೋಲ್ಹಾಪುರದಲ್ಲಿ ಮೀಟಿಂಗ್ ಮಾಡಿದಾರ. ಆಮೇಲೆ 18ನೇ ತಾರೀಕಿದು ಸಾಯಂಕಾಲ ಹುಬ್ಬಳ್ಳಿನಲ್ಲಿ ಮೀಟಿಂಗ್ ಮಾಡಿದ್ರು. ಆಮೇಲೆ 18ನೇ ತಾರೀಕು ರಾತ್ರಿ ಕಾರವಾರಕ್ಕೆ ಹೋಗಿ 20ನೇ ತಾರೀಕು ನಿನ್ನೆ ಕಾರವಾರದಲ್ಲಿ ಮೀಟಿಂಗ್ ಮಾಡಿದಾರ. ಇದನ್ನ ಹೇಳಿದಾರ. ಇವತ್ತಿನ ದಿವಸ ಬಿಜಾಪುರಕ್ಕೆ ಬಂದಿದಾರ. ಬಿಜಾಪುರದಲ್ಲಿನೂ ಈ ಮೆರವಣಿಗೆ ಮಾಡಿ ಇದನ್ನೆಲ್ಲರಿಗೂ ಮಾಹಿತಿ ಕೊಟ್ಟು ಇದನ್ನ ಈ ಮನವಿ ಪತ್ರ ಕೊಡ್ಲಿಕ್ಕೆ ಸಹಕಾರ ಮಾಡಿದಾರ. ಅವ್ರ ವಯಸ್ಸು 76, ಅವ್ರ ಆರೋಗ್ಯ ಇಲ್ಲ, ಅವರಿಗೆ ನಮ್ಮ ಪಿಂಚಣಿಗೆ ಸಂಬಂಧ ಇಲ್ಲ. ಆದ್ರೂ ಮಾನವೀಯ ದೃಷ್ಟಿಯಿಂದ ನಮ್ಮ ಎಲ್ಲಾ ಪಿಂಚಣಿಗಾರರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವರು ಇವತ್ತಿನ ದಿವಸ ಈ ಹೋರಾಟ ಮಾಡ್ತಾ ಇದಾರ. ಸ್ವತಃ ಸ್ವಂತ ಕಾರ್ ಡ್ರೈವ್ ಮಾಡಿಕೊಂಡು 2200 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತ ಹೇಳ್ತಾ ಇದ್ರು. ನೋಡಿದ್ರಿ ನೀವು, ಅಂತ ತ್ಯಾಗ ಜೀವಿಗಳು ನಮ್ಮ ಲೀಡರ್ಗಳಿದಾರ. ಅವ್ರು ನಂಬಿಕೊಂಡು ನಾವು ಇವತ್ತಿನ ದಿವಸ ಇಷ್ಟೆಲ್ಲ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಸರ್ಕಾರ ಇದನ್ನು ಗಮನಿಸಿ ಸರಿಯಾಗಿ ಮಾಡ್ತು ಅಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಡಿಸೆಂಬರ್ 3, 4 ದಿಲ್ಲಿಯಲ್ಲಿ ಠಿಕಾಣಿ ಹುಡ್ತೇವೆ. ಗಲ್ಲಿ ಒಳಗೆ ಸೇರ್ಕೋತೇವೆ. ನಾವು ಅಲ್ಲೆಲ್ಲ ಬೋರ್ಡ್ ಹಿಡ್ಕೊಂಡು ಕುತ್ಕೋತೇವೆ. ಸರ್ಕಾರದ ವಿರುದ್ಧ ನಾವು ಧಿಕ್ಕಾರ ಹಾಕ್ತೇವೆ. ಇದನ್ನ ನಾವು ಜೈಲು ಬರೋ ಕಾರ್ಯಕ್ರಮ ಮಾಡ್ತೇವೆ ನಾವು ಅಂತ ಹೇಳಿ ನಮ್ಮವರೆಲ್ಲರೂ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇದು ಒಂದು. ಇನ್ನೊಂದು, ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಂಚಾಲಕರಿದಾರ ರಮಾಕಾಂತ್ ನರಗುಂದ್ ಅಂತ ಹೇಳಿ. ಅವ್ರ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, ಅದ್ರ ಚಿಕಿತ್ಸೆ ಪಡ್ಕೊಂಡಾರ. ಇವತ್ತಿನ ದಿವಸ ಆರೋಗ್ಯವಾಗಿ ಅದಾರ, ಆದ್ರೂ ಆರೋಗ್ಯದ ಸಮಸ್ಯೆಗಳದಾವ. ಅವ್ರಿಗೂ 76, 77 ವಯಸ್ಸು. ಅವರು ಇವತ್ತಿನ ದಿವಸ ಹೈದರಾಬಾದಕ್ಕೆ ಇದೇ ರೀತಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರಿಗೆ ಅಲ್ಲೇ ಇಲ್ಲಿಂದ ಪ್ರಯಾಣ ಮಾಡಿ ಅಲ್ಲಿ ಹೋಗೋದ್ರೊಳಗೆ ಅವ್ರಿಗೆ ಇವತ್ತಿನ ದಿವಸ ಬೆಳಗ್ಗೆನೆ ಅನಾರೋಗ್ಯಕ್ಕೆ ಇದಾಗಿ ಅವರು ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಹೋರಾಟಕ್ಕೆ ನಮ್ಮವರು ಅವರು ತ್ಯಾಗಜೀವಿನೇ. ಅವರು ಸಹಿತ ನಾನು ಯಮದೂತನಿಗೆ ಹೇಳ್ದೀನಿ, ನಾನು ಪೆನ್ಷನ್ ಕೊಡ್ಸುತ್ತಾನ, ನನ್ನ ಹತ್ರ ಸಮೀಪ ಬರಬೇಡ ನೀನು ಅಂತ ಹೇಳಿ ಅವನಿಗೆ ಎಚ್ಚರಿಕೆ ಕೊಟ್ಟಿನಿ ಅಂತ ಹೇಳ್ಕೊಂತ ನಕ್ಕೊಂತ ನಮ್ಮ ಜೊತೆ ಹೋರಾಟ ಮಾಡ್ತಾರ. ಇಂಥ ಹೋರಾಟಗಾರರು ಇದಾರ ನಮ್ಮ ಹತ್ರ. ಅವರ ಪುಣ್ಯದಿಂದ ನಮ್ಗೆಲ್ಲ ಪಿಂಚಣಿ ಸಿಕ್ಕರೆ ಬಹಳ ಸಂತೋಷ ಆಗ್ತದೆ ಎಲ್ಲರಿಗೂ. ಅವ್ರಿಗೆ ದೇವ್ರ ಆಯುರಾರೋಗ್ಯ ಕೊಡ್ಲಿ, ಅವ್ರು ಆರೋಗ್ಯವಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದು ಸರ್ ಲಾಸ್ಟ್ ಟೈಮ್ ಮಳೆ ಬಂದು ಕೂಡ ಜಿಲ್ಲಾಧಿಕಾರಿ ಒಂದ್ ನಿಮಿಷ, ನಾವು ಮನವಿ ಏನು ಕೊಡಕ್ ಬಂದಿದ್ದೇವಲ್ಲ ಅದೇ ಟೈಮಲ್ಲೇನೆ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದೆವು. 11, 12 ಅಲ್ಲಿ ಕಾರ್ಯಕ್ರಮ ಆಯ್ತು. 13ನೇ ತಾರೀಕು ದಿಲ್ಲಿ ಒಳಗಾಯ್ತು. ಅಂದ್ರೆ ಸೌತ್ ಇಂಡಿಯಾದವ್ರು ನಾವು ಎಲ್ಲರೂ ಬೆಂಗಳೂರೊಳಗೆ ಮಾಡಿದೆವು. ಉತ್ತರ ಭಾರತದವ್ರು ಎಲ್ಲರೂ ದಿಲ್ಲಿನಲ್ಲಿ ಮಾಡಿದ್ರು 13ನೇ ತಾರೀಕಿಗೆ. ಅವಾಗಲೇ ಸರ್ಕಾರ ನಮ್ಮ ಲೀಡರ್ಸ್ಗಳನ್ನ ಕರೆಸಿಕೊಂಡು ಮಾತಾಡಿ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತೇಳಿ ರೈಟಿಂಗ್ ಒಳಗೆ ಕೊಟ್ಟಿದ್ದದ. ಅದಕ್ಕೆ ನಾವು ಬಿಟ್ಟೆವು. 1 ತಿಂಗಳಾಯ್ತು. ಈಗ ಈ 1 ತಿಂಗಳಲ್ಲಿ ಅವ್ರು ಮತ್ತೆ ಏನೂ ಹೇಳ್ತಾ ಇಲ್ಲ ಅಂತೇಳಿ ನಾವು ಈ ರೀತಿ ಮತ್ತೆ ರಸ್ತೆಗಿಳಿದಿದ್ದೇವೆ. ನಾವು ನಾವು ಈಗ 30ನೇ ತಾರೀಕಿನೊಳಗೆ ಆಗ್ಲಿ ಅಂತ ಹೇಳಿ ನಾವೆಲ್ಲ ಕೇಳ್ತಾ ಇದ್ದೇವೆ. 3, 4ರೊಳಗನು ಆದ್ರೂ ಓಕೆ. 3, 4ರೊಳಗೆ ಆಗಿಲ್ಲ ಅಂದ್ರೆ ನಾವು ದಿಲ್ಲಿ ಒಳಗೆ ಠಿಕಾಣಿ ಹೊಡಿತೇವೆ. ಗಲ್ಲಿ ಒಳಗೆ ನಾವು ಉಪವಾಸ ಕುಂದಿರ್ತೇವೆ ಅಂತ ಹೇಳ್ತೇವೆ. ನಮಗ 10, 15 ಜನ ಕುಂತ್ರ ಹಿಡಿತಾರ. ನಾವು 3, 4 ಜನ ಒಂದೊಂದು ಕಡೆ ಬೋರ್ಡ್ ಹಿಡ್ಕೊಂಡು ಕುಂತ್ರು ಯಾರು ಕೇಳಂಗಿಲ್ಲ ನಮಗ. ನಾವು ಹಂಗ ಇಡೀ ದಿಲ್ಲಿ ತುಂಬ ನಾವು ಕೂಡ್ತೇವೆ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. EPS 95 ಅನ್ನುವಂತ ಪೆನ್ಷನ್ ಯೋಜನೆ ಬರುವುದೇ ಭವಿಷ್ಯ ನಿಧಿ ಯೋಜನೆಯಿಂದ, PF ದಿಂದ. ಆ PF ದಿಂದ ಏನ್ ಬಂದಿರ್ತದ ಅದು EPS 95 ಸ್ಕೀಮಿನೊಳಗೆ ಒಳಪಡ್ತಾರ. ಈ EPS 95 ಸ್ಕೀಮ್ ಅಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದ್ದು. EPF ಅಂತೇವೆ ನಾವು, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಅವ್ರು ಇದ್ರ ನಿರ್ವಹಣೆ ಮಾಡ್ತಾರ. ಅವರು ಏಜೆನ್ಸಿ ಅಂತ ಹೇಳ್ತಾರ. ಆದ್ರೆ ಸರ್ಕಾರದ ಮೇಲೆ ಪಟ್ಟು ತೋರಿಸ್ತಾರ. ಆದ್ರೆ ಪೂರಾ ಅಧಿಕಾರ ಅವ್ರು ಏನ್ ಹೇಳ್ತಾರ ಅದಕ್ಕೆ ಮಂತ್ರಿಗಳು ಹೂ ಅಂತಾರ. ನನ್ನ ಹೆಸರು ವೀರಕುಮಾರ್ ಗಡಾದ, ನಾನು कर्नाटक राज्य कार्याध्यक्ष। भाई जरा शांत हो जाओ, भाई जरा शांत हो जाओ। मैं यानी मकानदार EPS 95 पिंचनी का मैं भी एक साथी हूँ। मैं मैकेनिक में 35 साल मैंने सर्विस की है। आज मुझे भी पेंशन सिर्फ जो है 2000 मिलती है। हमारा जो कॉन्ट्रीब्यूशन हुआ है वो हर महीना 541 और जो है 1250 हमने कंट्रीब्यूशन दिया है। फिर भी आज हमको हुकूमत वाले इतना सता रहे हैं कि आज गरीबों का, ये हमारे मोहताजों का जो है हक मार कर जो है अपनी पेंशन को बढ़ा रहे हैं, मगर हमारे पेंशन को नहीं बढ़ा रहे हैं। इसलिए आज इस जो है ये माध्यम के तरफ से मैं ये
नरेंद्र मोदी साहब को और जो है मनसुख मांडविया साहब को और हमारे यहाँ के जो है सिद्धरामैया जी को, इन सबको हाथ जोड़ के विनती करता हूँ, हमारे गरीबों की, हमारे जो बूढ़े लोगों की आवाज को सुनो। यह आवाज हमारी दिल्ली तक जाएगी। अगर ये आवाज न सुनेंगे तो आने वाले महीने में दिसंबर 3 और 4 दिल्ली चलो कार्यक्रम हमने रखा है। जब तक हमारा काम हो गया तो हम खुशी मनाएंगे, आपके दुआएं हमारे साथ रहेंगे। अगर काम नहीं हुआ तो 3 और 4 पूरी दिल्ली में जो है, चाहे जेल भरो कोई परवाह नहीं, सब जेल भरेंगे। हमें को अरेस्ट कर लेके जाने परवाह नहीं है, हमारे हक के लिए हम तो मर जाएंगे, हमारे भाइयों को आने वालों को पीछे नहीं मिलेगी, तो हमारे आने वालों को पैसा मिलेगा। इसलिए जो हम दुआ करते हैं भगवान से, अल्लाह से दुआ करते हैं कि भगवान हमारे जो है आप ये आवाज हमारी दिल्ली तक पहुंचाए। मैं सारे माध्यम वालों का, सारे जो पेपर वालों, न्यूज वालों का शुक्रिया अदा करता हूं कि आप हमारे आवाज वहां तक पहुंचाए। आवाज दो, हम एक हैं। आवाज दो, हम एक हैं। आवाज दो, हम एक हैं। ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಕಾರ್ಯಾಧ್ಯಕ್ಷ, ರಾಜ್ಯ ಕಾರ್ಯಾಧ್ಯಕ್ಷ. ಇವತ್ತಿನ ದಿವಸ ನಮ್ಮ ಹೋರಾಟ ಎಲ್ಲಿಗೆ ಬಂದದ ಅಂದ್ರೆ, ಸರ್ಕಾರ ನಾವು ಬೆಂಗಳೂರೊಳಗೆ ಪ್ರತಿಭಟನೆ ಮಾಡಿದಾಗ ರೈಟಿಂಗ್ ಒಳಗೆ ಬರೆದು ಕೊಟ್ಟಾರ, ನಿಮ್ಮ ಬೇಡಿಕೆ ಜಿನಾಯಿನದ ನಾವು ಮಾಡಿಕೊಡ್ತೇವೆ ಅಂತ ರೈಟಿಂಗ್ ಒಳಗೆ ಕೊಟ್ಟಿದ್ದಾರೆ. ಆದರೆ ಇವತ್ತು 1 ತಿಂಗಳಾಗಿ ಹೋಯ್ತು, ಇನ್ನೂ ಏನು ಅವರು ಕ್ರಮ ತಗೊಳ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟೇವೆ. ನೀವು ಡಿಸೆಂಬರ್ 3-4 ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಡಿಸೆಂಬರ್ 3-4 ದಿಲ್ಲಿ ಒಳಗೆ ಠಿಕಾಣಿ ಹೂಡ್ತೇವೆ ಅಂತ ಹೇಳೇವು. ಠಿಕಾಣಿ ಹೂಡುವುದಂದ್ರೆ ನಾವು ನಮ್ಮ ಬೇಡಿಕೆ ಈಡೇರುತ್ತನ ಅಲ್ಲಿಂದ ಹೇಳಂಗಿಲ್ಲ. ನೀವು ನಮಗೆ ಒಂದು ಗುಂಪಾಗಿ ಸೇರಿಸ್ಲಿಕ್ಕೆ ಕೊಡಂಗಿಲ್ಲ. ನೀವು ಹೆಂಗದಿರಿ ಹಂಗೆ ನಾವು ಜಾನರದೆವು. ನಾವು 4 ಮಂದಿ 5 ಮಂದಿ ದಿಲ್ಲಿ ಗಲ್ಲಿ ಒಳಗೆ ಕೂತ್ಕೋತೇವು, ಬೋರ್ಡ್ ಹಿಡ್ಕೊಂಡು ಕೂತ್ಕೋತೇವು, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ನಾವು ಆ ರೀತಿ ನಾವು ಹೋರಾಟ ಮಾಡ್ತೇವೆ. ದಿಲ್ಲಿ ಒಳಗೆ ನಮ್ಮನ್ನು ಒಂದು ಕಡೆ ಸೇರಿಸ್ಲಾಕ ಅವಕಾಶ ಕೊಡಂಗಿಲ್ಲ, ಪರ್ಮಿಷನ್ ಕೊಡಂಗಿಲ್ಲ. ಆದ್ರೆ ನಾವೇನ್ ಮಾಡ್ತೇವೆ, ಒಂದೊಂದು ಗಲ್ಲಿ ಒಳಗೆ ನಿಂತ್ಕೊಂಡು 4 ಮಂದಿ 5 ಮಂದಿ ನಿಂತ್ಕೊಂಡು ಹೋರಾಟ ಮಾಡ್ತೇವೆ ನಾವು. ಆದ್ರೆ ನಮ್ಮ ಬೇಡಿಕೆ ಈಡೇರಿಸಲೇಬೇಕು. ನಾವು ಅದಕ್ಕೆ ಹೇಳ್ತಾ ಇದ್ದೇವೆ, ನೀವು ನಮ್ಮ ವಂತಿಗೆ ಹಣ ಅದ, ನಮ್ಮ ವಂತಿಗೆ ಹಣದಿಂದಲೇ ನಮಗೆ ಪೆನ್ಷನ್ ಕೊಡುವುದದ. ನಿಮ್ಮ ಹತ್ರ ನಮ್ಮ ಹಣ ಸರ್ಪ್ಲಸ್ ಅಂತೇಳಿ ಲಕ್ಷಾಂತರ ಕೋಟಿ ಹಣ ನಿಮ್ಮ ಹತ್ರ ಅದ. ಆದ್ರೆ ನೀವು ಈ ನಮ್ಮ ಬಡ ಪಿಂಚಣಿದಾರರಿಗೆ ಪೆನ್ಷನ್ ಕೊಡ್ತಾ ಇಲ್ಲ, ಹೆಚ್ಚು ಮಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ, ಇದ್ರೊಳಗೆ ಇಷ್ಟೇ, ಇದು ಹಿಂಗೆ ಅಂತಾರ. ಯಾವ ಮೂರ್ಖ ಈ ಬಡ DA ಇರ್ಲಾರ್ದ ಪೆನ್ಷನ್ ಅನ್ನ ಮಾಡ್ತಾನ, ಅವ ಹೆಂಗಿರ್ಬೇಕು? ಸರ್ಕಾರ ಸಂವಿಧಾನ ಅಂತ ಹೇಳ್ತೈತಿ, ಹೆಂಗ್ ಹೇಳ್ತಿರ್ಬೇಕು? ಇದನ್ನೆಲ್ಲ ನಾವು ಎಲ್ಲರೂ ವಿಚಾರ ಮಾಡ್ಬೇಕು ಜನ. ಇವತ್ತಿನ ದಿವಸ ರಾಜಕಾರಣಿಗಳಿಗೆ ಪಿಂಚಣಿ ಅದ, ಲಕ್ಷ ಹಣ ಪಿಂಚಣಿ ಅದ. ಅವ್ರಿಗೆ ಒಂದ್ಸಲ MLA ಒಂದೇ ತಿಂಗಳಿದ್ರಾಯ್ತು ಅವ್ರ ಪೆನ್ಷನ್ 50,000. 2ನೇ ಸಲ MLA ಆಗ್ತಾರ, ಮತ್ತೆ 50,000 ಪೆನ್ಷನ್. 3ನೇ ಸಲ ಆಗ್ತಾರ, 7 8 ಸಲ ಆಗ್ತಾರ. ನಮ್ಮ ಜಿಗಜಿನಿಗೆ ಸಾಹೇಬರಿಗೆ 7 ಲಕ್ಷ ಪೆನ್ಷನ್ ಅದ ಅಂತ ಸ್ವತಃ ಅವರೇ ಹೇಳ್ಯಾರ. ನೋಡ್ರಿ ನಾವ್ ಏನ್ ಮಾಡ್ತೇವೆ ಅಂತ ಹೇಳ್ರಿ, ರಾಜಕಾರಣಿಗಳು ಏನ್ ಆಗ್ತಾ ಇದಾರ ಅಂತಾಳೆ ನೋಡ್ರಿ. ಸರ್ಕಾರ ಇವತ್ತಿನ ದಿವಸ ನಮಗೆಲ್ಲರಿಗೂ ರೈತ ದೇಶದ ಬೆನ್ನೆಲುಬು ಅಂತಾರ, ಕಾರ್ಮಿಕ ದೇಶ ಕಟ್ಟುವವ ಅಂತಾರ. ಈ ರಾಜಕಾರಣಿಗಳು ನಾವು ಸಮಾಜ ಸೇವೆ ಮಾಡ್ತೇವೆ ಅಂತಾರ. ನೋಡ್ರಿ ಯಾರಿಗೆ ಬೆಲೆ ಅದ ನೋಡ್ರಿ. ರೈತರು ಮೊನ್ನೆ ಕಬ್ಬಿನ ಹೋರಾಟ ಮಾಡಿದ್ರು, ಅವರಿಗೆ ಬೆಲೆ ಹೆಚ್ಚಿಸ್ಬೇಕಾದ್ರೆ ಯಾರು ಇರಬೇಕು ಅಂತಂದ್ರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಅದಾರ. ಅವ್ರ ಕೈವಾಡದಿಂದ ಅದು 3,200 3,300 ಆಗಿದೆ ಇವತ್ತಿನ ದಿವಸ. ಅದೇ ರೀತಿ ನಮ್ಮ ಪೆನ್ಷನ್ದೊಳಗೂ ನಮ್ಮ ಪೆನ್ಷನ್ ಹಣ ಸರ್ಪ್ಲಸ್ ಇದ್ದಂತ ಹಣ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ಕೋತಾರ ಸರ್ಕಾರ. ಆದ್ರೆ ನಮಗ ಇವತ್ತಿನ ದಿವಸ 1,000-2,000 ಪಿಂಚಣಿ ಒಳಗ ಜೀವನ ಮಾಡ್ಲಿಕ್ಕೆ ಬಿಟ್ಟಾರ. ಇವತ್ತಿನ ದಿವಸ ವೃದ್ಧರಿಗೆ ಅನ್ಯಾಯ ಮಾಡ್ತಾ ಇದಾರ. ನಾವು ಹೋರಾಟ ಮಾಡ್ತಾ 10 ವರ್ಷ ಆಯ್ತು ಇವತ್ತಿನ ದಿವಸ. ಅಂದ್ರೆ ನಾವು 60, 10, 70 ವರ್ಷ ದಾಟ್ತಾ ಇದ್ದೇವೆ ಎಲ್ಲರೂ. ಅಂದ್ರೆ ನಮಗ ಸತ್ತ ಮೇಲೆ ಪೆನ್ಷನ್ ಹೆಚ್ಚು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವ್ರದ್ದು. ಅದ್ರ ಸಲುವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ವೃದ್ಧರಿಗೆ ಅನ್ಯಾಯ ಮಾಡಿದ್ರ ಈ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. EPS 95 ಹೋರಾಟಕ್ಕೆ, EPS 95 ಹೋರಾಟಕ್ಕೆ. ಇವತ್ತಿನ ದಿವಸ ಏನ EPS 95 ಹೋರಾಟಕ್ಕೆ ನಮ್ಮ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಜಿಲ್ಲಾ ಇರ್ಬೋದು, ಏನ ಇವತ್ತ ನಮ್ಮ ಬಿಜಾಪುರದ ಸುಮಾರು
ನೂರಾರು ಸಂಘ ಸಂಸ್ಥೆಗಳ ಎಲ್ಲಾ ಸಂಸ್ಥೆಗಳಿಂದ ಬಂದಾರ ಇವತ್ತಿನ ದಿವಸ. ಯಾರು PLD ಅವ್ರು ಇರ್ಬೋದು, ಕಾರ್ಯಕ್ರಮೋದ್ಯೋಗ ಇರ್ಬೋದು, PLD ಬ್ಯಾಂಕ್ ಇರ್ಬೋದು, ಎಲ್ಲ ಸೊಸೈಟಿಯಿಂದ ಬಂದಾರ, ಎಲ್ಲಾ ಹಳ್ಳಿಗಳಿಂದ ಎಲ್ಲರೂ ಬಂದಿರಿ. ಏನಪ್ಪಾ ಅಂತಂದ್ರೆ ನಮ್ಮ ಹೋರಾಟ ಇವತ್ತೆಲ್ಲರಿಗೆ ಬರ್ತಾ ಹೋಗ್ಬೇಕು. ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಕಾರ್ಮಿಕರಿಗೆ ಒಬ್ಬ ತಾಜೀರ್ ಅಂತ ಹೇಳಿ ಒಬ್ಬ ಮೆಕ್ಯಾನಿಕ್ ಇದ್ದ, ಅವ್ನ ಪೆನ್ಷನ್ ಏಟ್ ಬರ್ತದ ಅಂತ ಕೇಳಿದೆ. 200 ರೂಪಾಯಿ ಬರ್ತದ್ರಿ ಗೌಡ್ರ ಅಂತ ಹೇಳ್ದ. ಯಾಕಪ್ಪ 200 ಅಂದ್ರೆ ಇನ್ನ ಏನಂದ ನಿನ್ ಪರಿಸ್ಥಿತಿ ಅಂತ ನಾ ಕೇಳಿದೆ. ಇನ್ನ 3 ಮಂದಿ ಮಕ್ಕಳು ಲಗ್ನ ಮಾಡೋದ್ರಿ, ನಾನು ನನಗೆ ಇಟ್ಟೇ ಆಗ್ಯದ ಪರಿಸ್ಥಿತಿ, ಅದಕ್ಕೆ ನನ್ನ ಪರಿಸ್ಥಿತಿ ಬಹಳ ಗಂಭೀರ ಅದಂದ. ಅದಕ್ಕೆ ಇವತ್ತಿನ ದಿವಸ ಮೆಡಿಕಲ್ ಫೆಸಿಲಿಟೀಸ್ನು ಏನೂ ಇಲ್ಲ. ಇವತ್ತು ನೋಡ್ರಿ, ನಾವು KSRTC ಅವ್ರು ಇರ್ಬೋದು, ಎಲ್ಲರ ಪರವಾಗಿನೇ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರ ದವಾಖಾನೆ ಸುದ್ದಿಗೆ ನಾವು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದದ. 500 ರೂಪಾಯಿ ಕೊಟ್ಟು ಪಾಸ್ ತಗೊಳ್ಳೋ ಪರಿಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಹಂಗೆಲ್ಲ ನಮ್ಮಲ್ಲಿ ಡ್ರೈವರ್ ಕಂಡಕ್ಟರ್ ಇರ್ಬೋದು. ಯಾಕಂದ್ರ 70 ವರ್ಷನಾಗಿ ಇವತ್ತಿನ ದಿವಸ ಯಾರು ಇಲ್ಲೇ ಇಲ್ಲ. ಯಾಕಂದ್ರೆ ಅಂತ ಪರಿಸ್ಥಿತಿ ಒಳಗೆ ಎಲ್ಲರೂ ದುಡ್ದಾರ, ಇಲ್ಲೆಲ್ಲ ಅದಾರ, ಎಲ್ಲ ಕಾರ್ಮಿಕರು ಅದಾರ. ಇವತ್ತಿನ ದಿವಸ ಯಾರು ಇನ್ಸ್ಪೆಕ್ಟರ್ ಅದಾರ, ಯಾರು ಕಂಟ್ರೋಲರ್ ಅದಾರ, ಯಾರು ಬ್ಯಾಂಕಿನವ್ರು ಅದಾರ, ಯಾರು ಕಾರ್ಯಕ್ರಮೋದ್ಯೋಗ ಅದಾರ. ಅಂತ ಪರಿಸ್ಥಿತಿ ಒಳಗೂ ನಮ್ಮ ಮಂದಿ ದುಡ್ದಾರ. ಅಂತದ್ರಾಗ ಸರ್ಕಾರ ಇವತ್ತು ನಮಗೆ ಪೆನ್ಷನ್ ಏಟದಪ್ಪ ಅಂತಂದ್ರ ಮೊದಲು 200 ಇತ್ತಲ್ಲ, ಈಗ ಏನೋ ಒಂದ್ ಕಾಲಕ್ಕೆ 1000 ರೂಪಾಯಿ ಆಗ್ಯದ. ಇವತ್ತಿನ ದಿವಸ 1000 ರೂಪಾಯಿ ಏನ್ ಬರ್ತದಪ್ಪ ಅಂತಂದ್ರ ನಾವು ಮೈಸೂರು ರೆಸ್ಟೋರೆಂಟ್ ಆದ್ರೆ ನಾಷ್ಟಾ ಬಿಲ್ ಆಗುದಿಲ್ಲ 1000 ರೂಪಾಯಿ ಇವತ್ತಿನ ದಿವಸ ಕಾರ್ಮಿಕರೇ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತಿನ ದಿವಸ ಏನಿ ನಮ್ಮ ಅಶೋಕ್ ರಾವತ್ ಸಾಹೇಬ್ರಿರ್ಲಿ, ನರಗುಂದ್ ಸಾಹೇಬ್ರಿರ್ಲಿ, ನಮ್ಮ ಗಡ ಸಾಹೇಬ್ರು ಎಲ್ಲರ ನೇತೃತ್ವದಾಗ ಮಂದಿ ಏನೇನೇನೋ ಅಂತಾರ. ಗಡ ಸಾಹೇಬ್ರು ಏನ್ರಿ ಅವ್ರ ದಿನ ಹೆಂಗ್ ಬರೋದ್ರಿ ಅಂತಾರ, ಹನಿ ಹನಿ ಕುಡಿದ್ರಿ ಹಳ್ಳ, ತೆನಿ ಕುಡಿದ್ರಿ ರಾಶಿ. ಹಂಗ ನಾವ್ ಎಲ್ಲರೂ ಕೂಡ್ಕೋತೇ ಇರ್ಬೇಕು. ನೋಡಿ, ಸಾಲ ಮರದ ತಿಮ್ಮಕ್ಕ ಒಂದ್ ಗಿಡ ಹಚ್ಚಿರಿ, ಇವತ್ತೆಲ್ಲ ನಮ್ಮ ಬಿಜಾಪುರ ಜಿಲ್ಲಾಕ್ ಬಳಿ ಸಾಕನಾಗಾಯ್ತು. ಹಂಗ ನಮ್ಮ ಗಡ ಸಾಹೇಬ್ರಲ್ಲಿ, ಅಶೋಕ್ ರಾವತ್ ಅವ್ರಲ್ಲಿ ಏನ್ ಈ ಬೀಜ ಬಿತ್ಲಾಕತ್ತಾರ, ಇಡೀ ದೇಶಾದ್ಯಂತ ಇದನ್ನ ಸಕ್ಸಸ್ ಆಕಾರ ಅಂತ ಹೇಳಿ ನಾನು ನಿಮ್ಗೆ ಎಲ್ಲರ ಅವ್ರ ಪರವಾಗಿ ನೆನಪಿಸ್ಕೊಳ್ತಾ ಇದ್ದೇನೆ. EPS 95 ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಈಗ ನೋಡ್ರಿ, EPS 95 ಯೋಜನೆಯನ್ನ ಜಾರಿಗೆ ತಂದವರು ನಾವು ಬರೀ ಏಜೆಂಟ್ ಸರ್ಕಾರಕ್ಕೆ ಅಂತ ಹೇಳ್ತಾರ. ಅಂದ್ರೆ ಸಂವಿಧಾನಾತ್ಮಕವಾಗಿ ಈ आप सभी दर्शकों का दिल से धन्यवाद कि आपने हमारे साथ जुड़े और इस खबर को सुना। अगर आपको ये जानकारी महत्वपूर्ण लगी हो तो कृपया हमारे चैनल को सब्सक्राइब करें